ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ಲಾವಾ ಕಡೆಯಿಂದ ಈಗ ಹೊಸ ಸ್ಮಾರ್ಟ್ ಫೋನ್ ಅನ್ನ ಲಾಂಚ್ ಮಾಡಿದ್ದಾರೆ, ಲಾವಾ ಬ್ಲೇಜ್ ಅಂತ. ಓಕೆ, ಸೊ ಇದನ್ನ ಅನ್ಬಾಕ್ಸ್ ಮಾಡಿ ಒಳಗಡೆ ಸ್ಮಾರ್ಟ್ ಫೋನ್ ನೋಡಕ್ಕೆ ಹೇಗಿದೆ ಮತ್ತೆ ಇದರ ಒಂದು ಸ್ಪೆಸಿಫಿಕೇಶನ್ಸ್ ಏನು, ಪ್ರೈಸ್ ಏನು, ಇದನ್ನ ಯೂಸ್ ಮಾಡಿ ನನ್ನ ಒಂದು ಅನಿಸಿಕೆ ಏನು, ಎಲ್ಲದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ಕೊಳ್ದೇನೆ ವಿಡಿಯೋನ ಫುಲ್ ಆಗಿ ನೋಡಿ. ಲಾವಾ ಬ್ಲೇಜ್. ಸೊ ಈ ಒಂದು ಬಾಕ್ಸ್ ನೋಡಕ್ಕೆ ಈ ತರ ಕೊಟ್ಟಿದ್ದಾರೆ. ಸೊ ಸೈಡ್ ಅಲ್ಲಿ ನೋಡೋದಾದ್ರೆ ಪ್ರೌಡ್ಲಿ ಇಂಡಿಯನ್ ಅಂತ ಒಂದು ಹ್ಯಾಶ್ಟ್ಯಾಗ್ ಅನ್ನು ನಾವು ನೋಡ್ಕೊಬಹುದು. ಇನ್ನು ನೆಕ್ಸ್ಟ್ ಬ್ಯಾಕ್ ಸೈಡ್ ನೋಡೋದಾದ್ರೆ ಸ್ವಲ್ಪ ಸ್ಪೆಸಿಫಿಕೇಶನ್ಸ್ ಅನ್ನು ಹಾಕಿದ್ದಾರೆ. ಈ ಒಂದು ಸ್ಮಾರ್ಟ್ ಫೋನ್ ಬೇರೆ ಕಲರ್ಸ್ ನಲ್ಲೂ ಕೂಡ ಅವೈಲೇಬಲ್ ಇದೆ, ಸೊ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನು ಸೈಡ್ ನಲ್ಲಿ ನೋಡೋದಾದ್ರೆ 100 ದಿನಗಳ ಒಂದು ಫ್ರೀ ಸ್ಕ್ರೀನ್ ರಿಪ್ಲೇಸ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಫೋನ್ ತಗೊಂಡು ಸ್ಕ್ರೀನ್ ಏನಾದ್ರೂ ಹೋಯ್ತಂದ್ರೆ 100 ದಿನದಲ್ಲಿ ಅವರು ಫ್ರೀ ಆಗಿ ಚೇಂಜ್ ಮಾಡ್ಕೊಡ್ತಾರೆ. ಸೊ ಪಟ್ ಅಂತ ಇದ್ರ ಒಂದು ಅನ್ಬಾಕ್ಸಿಂಗ್ ಮಾಡೋಣ. ಸೊ ಬಾಕ್ಸ್ ಅನ್ನ ಓಪನ್ ಮಾಡ್ಕೊಂಡಿದ್ದು ಒಂದು ಕಾರ್ಡ್ ಅನ್ನ ನಾವು ನೋಡ್ಕೊಬಹುದು. ಸೊ ಇದರಲ್ಲಿ ಫ್ರೀ ಸರ್ವಿಸ್ ಅಟ್ ಹೋಮ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಅಂದ್ರೆ ಸರ್ವಿಸ್ ಸೆಂಟರ್ಗೆ ಕಾಲ್ ಮಾಡಿದ್ರೆ ಅವರೇ ಬಂದು ಮನೆಯಲ್ಲಿ ಚೆಕ್ ಮಾಡಿ ಏನಂತ ಸರಿ ಮಾಡ್ಕೊಟ್ಟು ಹೋಗ್ತಾರೆ. ಇಫ್ ಏನಾದ್ರೂ ದೊಡ್ಡ ಪ್ರಾಬ್ಲಮ್ ಇದ್ರೆ ಅವರು ಸರ್ವಿಸ್ ಸೆಂಟರ್ಗೆ ತಗೊಂಡು ಹೋಗ್ತಾರೆ. ಇನ್ನು ನೆಕ್ಸ್ಟ್ ಒಂದು ಬ್ಯಾಕ್ ಕೇಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇದರ ಕ್ವಾಲಿಟಿ ಕೂಡ ಒಂದು ಮಟ್ಟಿಗೆ ಚೆನ್ನಾಗಿದೆ. ನೆಕ್ಸ್ಟ್ ಒಂದು ಸಿಮ್ ಇಜೆಕ್ಟಿಂಗ್ ಪಿನ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಅನ್ನು ನೋಡಕ್ಕೆ ಈ ರೀತಿ ಕೊಟ್ಟಿದ್ದಾರೆ. ಇನ್ನು ಬ್ಯಾಕ್ ಸೈಡ್ ನಲ್ಲಿ ನೋಡಕ್ಕೆ ಈ ರೀತಿ ಕೊಟ್ಟಿದ್ದಾರೆ. ಸೊ ನಮಗೆ ಒಂದು ಗ್ರೀನ್ ಕಲರ್ ಅನ್ನು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಬಾಕ್ಸ್ ನಲ್ಲಿ ಒಂದು ಟೈಪ್ ಸಿ ನ ಚಾರ್ಜಿಂಗ್ ಕೇಬಲ್, 10 ವಾಟ್ ನ ಚಾರ್ಜಿಂಗ್ ಅಡಾಪ್ಟರ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಮಾರ್ಟ್ ಫೋನ್ ನ ಓವರ್ ವ್ಯೂ ಅಂತ ನೋಡೋದಾದ್ರೆ, ಸೊ ಇದರಲ್ಲಿ ನಮಗೆ 6.5 ಇಂಚ್ ನ ಒಂದು HD+ IPS ಡಿಸ್ಪ್ಲೇ ಅನ್ನ ಕೊಟ್ಟಿದ್ದಾರೆ. ಸೊ ಡಿಸ್ಪ್ಲೇ ಕ್ವಾಲಿಟಿ ಚೆನ್ನಾಗಿನೇ ಇದೆ, ಮತ್ತೆ ಇದು ಸ್ವಲ್ಪ ದೊಡ್ಡ ಡಿಸ್ಪ್ಲೇ ಅಂತಾನೆ ಹೇಳಬಹುದು. ಇನ್ನು ನೆಕ್ಸ್ಟ್ ಸೈಡ್ ನಲ್ಲಿ ವಾಲ್ಯೂಮ್ ಕೀಸ್ ಅನ್ನ ಕೊಟ್ಟಿದ್ದಾರೆ, ಮತ್ತೆ ಪವರ್ ಆನ್ ಅಂಡ್ ಆಫ್ ಬಟನ್ ಅನ್ನ ನೋಡ್ಕೊಬಹುದು. ಬಾಟಮ್ ನಲ್ಲಿ 3.5 mm ನ ಆಡಿಯೋ ಜಾಕ್ ಸಪೋರ್ಟ್, ಒಂದು ಮೈಕ್ರೋಫೋನ್, ಟೈಪ್ ಸಿ ನ ಚಾರ್ಜಿಂಗ್ ಪೋರ್ಟ್, ಮತ್ತೆ ಸ್ಪೀಕರ್ ಅನ್ನ ನೋಡ್ಕೊಬಹುದು. ಇನ್ನು ಲೆಫ್ಟ್ ಸೈಡ್ ನಲ್ಲಿ ಸಿಮ್ ಟ್ರೇ ನ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಮೆಮೊರಿ ಕಾರ್ಡ್, 2 ಸಿಮ್ ಕಾರ್ಡ್ ಅನ್ನ ಹಾಕೊಬಹುದು. ಮತ್ತೆ ಫ್ರಂಟ್ ಕ್ಯಾಮೆರಾ ನಮಗೆ 8 ಮೆಗಾ ಪಿಕ್ಸೆಲ್ ನ f2.0 ನ ಒಂದು ಅಪರ್ಚರ್ ಲೆನ್ಸ್ ಇರುವ ಕ್ಯಾಮೆರಾನ ಕೊಟ್ಟಿದ್ದಾರೆ. ಇನ್ನು ಬ್ಯಾಕ್ ಸೈಡ್ ನೋಡೋದಾದ್ರೆ 13 ಮೆಗಾ ಪಿಕ್ಸೆಲ್ ನ ಟ್ರಿಪಲ್ ಕ್ಯಾಮೆರಾ ಸೆಟಪ್ ಅನ್ನ ಕೊಟ್ಟಿದ್ದಾರೆ. ಸೊ ಮೈನ್ ಕ್ಯಾಮೆರಾ ನೋಡೋದಾದ್ರೆ 13 ಮೆಗಾ ಪಿಕ್ಸೆಲ್ ಇಂದ ಇರುತ್ತೆ, ಮಿಕ್ಕಿದೆರಡು 2 ಮೆಗಾ ಪಿಕ್ಸೆಲ್ ಇಂದ ಕೊಟ್ಟಿದ್ದಾರೆ. ಮತ್ತೆ ಬ್ಯಾಕ್ ಸೈಡ್ ನಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಇದನ್ನ ಮಿಸ್ ಮಾಡ್ಕೊಳ್ತಾ ಇದ್ವಿ ಅಲ್ಲ ತುಂಬಾ ದಿನದಿಂದ. ಲಾವಾನ ಬ್ರಾಂಡಿಂಗ್ ಅನ್ನ ನೋಡ್ಕೊಬಹುದು. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಇದು ಬ್ಯಾಕ್ ಸೈಡ್ ನಲ್ಲಿ ನಮಗೆ ಗ್ಲಾಸ್ ಡಿಸೈನ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ನೋಡ್ಲಿಕ್ಕೆ ಒಂದು ಪ್ರೀಮಿಯಂ ಕ್ವಾಲಿಟಿ ಆದ ಫೋನ್ ತರ ಕಾಣಿಸುತ್ತೆ. ಇನ್ನು ನೆಕ್ಸ್ಟ್ ಆಪರೇಟಿಂಗ್ ಸಿಸ್ಟಮ್ ಅಂತ ನೋಡೋದಾದ್ರೆ, ಇದರಲ್ಲಿ ನಮಗೆ ಆಂಡ್ರಾಯ್ಡ್ 12 ನ ಜೊತೆಗೆ ಬರ್ತಾ ಇದೆ. ಸೊ ಬ್ಲೋಟ್ವೇರ್ ಆಪ್ಸ್ ಅಷ್ಟೇನೂ ಇಲ್ಲ, ಬಟ್ ಲಾವಾನ ಒಂದು ಅಪ್ಲಿಕೇಶನ್ ಅನ್ನ ನಾವು ನೋಡ್ಕೊಬಹುದು. ಇನ್ನು ಬೇರೆ ಸ್ಪೆಕ್ಸ್ ಅಂತ ನೋಡೋದಾದ್ರೆ, ಮೀಡಿಯಾಟೆಕ್ ನ Helio A22 ನ ಪ್ರೊಸೆಸರ್ ಅನ್ನ ಕೊಟ್ಟಿದ್ದಾರೆ. ಹಾಗೂ ರ್ಯಾಮ್ ವೇರಿಯಂಟ್ ಅಂತ ನೋಡೋದಾದ್ರೆ, ಇದರಲ್ಲಿ ನಮಗೆ 3 GB ಒಂದು ಫಿಸಿಕಲ್ ರ್ಯಾಮ್ ಅನ್ನ ಕೊಟ್ಟಿದ್ದಾರೆ, ಮತ್ತೆ 3 GB ವರ್ಚುವಲ್ ರ್ಯಾಮ್ ಆಗಿ ಯೂಸ್ ಮಾಡ್ಕೊಬಹುದು. ಸೊ ಟೋಟಲ್ ಆಗಿ 6 GB ಅಂತ ಹೇಳ್ತಿದ್ದಾರೆ, ಬಟ್ ನನ್ನ ಪ್ರಕಾರ 3 GB ರ್ಯಾಮ್, 64 GB ಇನ್ಬಿಲ್ಟ್ ಸ್ಟೋರೇಜ್ ಅನ್ನ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ 5000 mAh ನ ಒಂದು ದೊಡ್ಡ ಬ್ಯಾಟರಿಯನ್ನ ಕೊಟ್ಟಿದ್ದಾರೆ. ಸೊ ಒಳ್ಳೆ ವಿಷಯ ಅಂತಾನೆ ಹೇಳ್ತೀನಿ. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ಯೂಸ್ ಮಾಡಿ ನನ್ನ ಒಂದು ಯೂಸರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೋಡೋದಾದ್ರೆ, ಫಸ್ಟ್ ಡಿಸ್ಪ್ಲೇ ಇಂದ ಬರೋಣ. ಸೊ ಈ ಒಂದು ಡಿಸ್ಪ್ಲೇ HD+ ಡಿಸ್ಪ್ಲೇ ಆಗಿದ್ದು, ಸೊ ಈ ಒಂದು ಪ್ರೈಸ್ ರೇಂಜ್ಗೆ ಎಲ್ಲ ಸ್ಮಾರ್ಟ್ ಫೋನ್ ಅಲ್ಲೂ ಇದೇ ರೀತಿ ಒಂದು ಡಿಸ್ಪ್ಲೇ ಬರುತ್ತೆ. ಹಾಗೂ ಕ್ವಾಲಿಟಿ ಅಂತ ನೋಡೋದಾದ್ರೆ ನನ್ನ ಪ್ರಕಾರ ಚೆನ್ನಾಗೇನೆ ಇದೆ. ಸೊ ಮನೆ ಒಳಗಡೆನೂ ಔಟ್ಡೋರ್ ನಲ್ಲೂ ಒಳ್ಳೆ ಒಂದು ಡಿಸ್ಪ್ಲೇ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ಸೊ ನೀವು ವಿಡಿಯೋಸ್ ಎಲ್ಲ ನೋಡ್ತಿದ್ದೀರಾ ಅಂದ್ರೆ ಯೂಟ್ಯೂಬ್ ನಲ್ಲಿ 1080 ಪಿಕ್ಸೆಲ್ ತನಕ ಸಪೋರ್ಟ್ ಮಾಡುತ್ತೆ. ವಿಡಿಯೋ ಕ್ವಾಲಿಟಿನೂ ಚೆನ್ನಾಗಿ ಪ್ಲೇ ಆಗುತ್ತೆ. ನೆಕ್ಸ್ಟ್ ಕ್ಯಾಮ್ರಾ ಅಂತ ನೋಡೋದಾದ್ರೆ, ಫ್ರಂಟ್ ನಮಗೆ 8 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ಕ್ಯಾಮ್ರಾ ಕ್ವಾಲಿಟಿ, ಸೊ ನಾನು ಡಿಸ್ಪ್ಲೇ ನಲ್ಲಿ ಹಾಕಿರ್ತೀನಿ, ಈ ರೀತಿಯಾದ ಒಂದು ಕ್ವಾಲಿಟಿ ಇದೆ. ಸೊ ನನ್ನ ಪ್ರಕಾರ ನೋಡೋದಾದ್ರೆ ಒಂದು ಆವರೇಜ್ ಕ್ಯಾಮ್ರಾ ಅಂತಾನೆ ಹೇಳ್ಬಹುದು. ಇನ್ನು ಬ್ಯಾಕ್ ಸೈಡ್ ನೋಡೋದಾದ್ರೆ 13 ಮೆಗಾ ಪಿಕ್ಸೆಲ್ ನ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಅನ್ನ ಕೊಟ್ಟಿದ್ದಾರೆ. ಸೊ ಮೈನ್ 13 ಮೆಗಾ ಪಿಕ್ಸೆಲ್ ನ ಕ್ವಾಲಿಟಿ ಅಂತ ನೋಡೋದಾದ್ರೆ ಈ ರೀತಿ ಒಂದು ಕೊಟ್ಟಿದ್ದಾರೆ. ಸೊ ಕ್ವಾಲಿಟಿ ನನಗೆ ಸ್ವಲ್ಪ ಓಕೆ ಅಂತಾನೆ ಹೇಳ್ಬೋದು. ಡೀಸೆಂಟ್ ಫೋಟೋಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ರೇರ್ ಕ್ಯಾಮ್ರಾ. ನೆಕ್ಸ್ಟ್ ಬ್ಯಾಟರಿ ಅಂಡ್ ಚಾರ್ಜಿಂಗ್ ಅಂತ ನೋಡೋದಾದ್ರೆ 5000 mAh ನ ಒಂದು ದೊಡ್ಡ ಬ್ಯಾಟರಿಯನ್ನ ಕೊಟ್ಟಿದ್ದಾರೆ. ಸೊ ಓಕೆ ಅಂತಾನೆ ಹೇಳ್ಬೋದು, ನಮಗೆ ಆರಾಮಾಗಿ ಒಂದಿನ ಯೂಸ್ ಮಾಡ್ಕೊಬಹುದು, ಅದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಸೊ ನನಗೆ ಪ್ರಾಬ್ಲಮ್ ಯಾವ್ದಪ್ಪ ಅಂತ ನೋಡೋದಾದ್ರೆ, ಪ್ರೊಸೆಸರ್ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋದು ಕೊಡ್ಬೋದಾಗಿತ್ತು, ಮತ್ತು ರ್ಯಾಮ್ ಕೂಡ ಇನ್ನೊಂದು GB ಎಕ್ಸ್ಟ್ರಾ ಕೊಡ್ಬೋದಾಗಿತ್ತು. 4 GB ರ್ಯಾಮ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಮತ್ತೆ ನನಗೆ ಇಷ್ಟ ಆಗಿದ್ದು ಯಾವ್ದಂತ ನೋಡೋದಾದ್ರೆ, ಇದರ ಒಂದು ಡಿಸೈನ್ ತುಂಬಾನೇ ಚೆನ್ನಾಗಿದೆ ಕಣ್ರಿ. ಇದರ ಒಂದು ಡಿಸೈನ್ ಬ್ಯಾಕ್ ಗ್ಲಾಸ್ ಡಿಸೈನ್ ಅನ್ನ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಮತ್ತೆ 3 ಕಲರ್ಸ್ ನಲ್ಲೂ ಕೂಡ ಅವೈಲೇಬಲ್ ಇದೆ, ಅವು ಕೂಡ ಚೆನ್ನಾಗಿದೆ. ಸೊ ಫೈನಲ್ ಆಗಿ ಈ ಒಂದು ಸ್ಮಾರ್ಟ್ ಫೋನ್ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂತ ನೋಡೋದಾದ್ರೆ, ಯಾರು ಇದರಲ್ಲಿ ಗೇಮ್ಸ್ ಅನ್ನ ಆಡಲ್ವೋ, ಯಾರು ಫೋನನ್ನು ತುಂಬ ಹೆವಿ ಯೂಸ್ ಮಾಡಲ್ವೋ, ನಾರ್ಮಲ್ ಯೂಸ್ ಯಾರು ಮಾಡ್ತಾರೋ ಅವರಿಗೆಲ್ಲ ಸೆಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡೋದಾದರೆ, ನಮ್ಮ ಪೇರೆಂಟ್ಸ್ ಈಗ ಅವರು ಜಾಸ್ತಿ ಏನು ಗೇಮ್ಸ್ ಆಡಲ್ಲ, ತುಂಬ ಏನು ಕೆಲಸ ಏನು ಇರಲ್ಲ ಅವರಿಗೆ, ಜಸ್ಟ್ ಫೋನ್ ಕಾಲ್ಸನ್ನು ರಿಸೀವ್ ಮಾಡ್ತಾರೆ,
ಮತ್ತು ಸೋಷಿಯಲ್ ಮೀಡಿಯಾಸನ್ನು ಯೂಸ್ ಮಾಡ್ತಾರೆ, ಯೂಟ್ಯೂಬ್ ನೋಡ್ತಾರೆ, ಫೇಸ್ಬುಕ್ ನೋಡ್ತಾರೆ, ವಾಟ್ಸಪ್ ನೋಡ್ತಾರೆ. ಸೊ ಈ ರೀತಿ ಮಾಡೋರಿಗೆಲ್ಲ ಈ ಒಂದು ಫೋನ್ ತುಂಬಾ ಬೆಸ್ಟ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಸ್ಟೂಡೆಂಟ್ಸ್ಗಳಿಗೂ ಅವರಿಗೆ ಸ್ಟಡೀಸಿಗೆ ಏನೆಲ್ಲ ಬೇಕು ಅದನ್ನೆಲ್ಲದನ್ನು ಈ ಒಂದು ಸ್ಮಾರ್ಟ್ಫೋನಲ್ಲಿ ಮಾಡ್ಬೋದು. ಇನ್ಕ್ಲೂಡಿಂಗ್ PDF ಅನ್ನು ರೀಡ್ ಮಾಡ್ಬೋದು, ಮತ್ತೆ ಆನ್ಲೈನಲ್ಲಿ ಕ್ಲಾಸಸನ್ನು ಅಟೆಂಡ್ ಮಾಡಲಿಕ್ಕೆ ಎಲ್ಲದಕ್ಕೂ ಇದು ಯೂಸ್ ಆಗುತ್ತೆ. ಆ್ಯಂಡ್ ಡಿಸೈನ್ ನೋಡಲಿಕ್ಕೂ ಕೂಡ ಈ ಒಂದು ಫೋನ್ ನೋಡೋಕ್ಕೆ ಹಾಗೆ ಒಂದು 20,000 ಫೋನ್ ಹೇಗಿರುತ್ತೋ ಆ ರೀತಿಯಾದ ಒಂದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಕೊಟ್ಟಿದ್ದಾರೆ. ಈ ಸ್ಮಾರ್ಟ್ಫೋನ್ನ ಪ್ರೈಸ್ ರೇಂಜ್ ನೋಡೋದಾದ್ರೆ 8,600 ಆ ಒಂದು ಪ್ರೈಸ್ ರೇಂಜ್ನಲ್ಲಿ ಬರುತ್ತೆ. ಎಕ್ಸಾಕ್ಟ್ ಆದ ಪ್ರೈಸ್ ನನಗಿನ್ನೂ ಗೊತ್ತಿಲ್ಲ, ಲಿಂಕು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ಚೆಕ್ ಮಾಡ್ಕೊಬಹುದು. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ್ನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.